We had CRTs also involved with that. And so that was a time when industry had come forward, okay, we will give a try. Pelagic resource exploitation. So the first, it is a big example of PPP mode in which we have functioned. The ministry and they gave us a funded project. A pilot study was conducted. And trial runs were done success. We have mapped the resources where it is found and which season it is found, what is the biology of that species, and what is the, because if we are taking something out, we have to see how the ecology is affected. So the ecosystem balancing we have, and total allowable catch from these areas. So that one can be one of the resources in which we can study various aspects of the nutrition and also the value come forward for this. It advises the ecological capital to safely explore the future. Predictable oceanic conditions and also teaching fundamental management of ತಂತ್ರಜ್ಞಾನವನ್ನು ಹೆಚ್ಚಾಗಿ ಬಳಸೋದ್ರಿಂದ, ಸಣ್ಣ ಕಣ್ಣಿನ ಬಲೆಯನ್ನು ಬಳಸೋದ್ರಿಂದ, ಜಾಗತಿಕ ತಾಪಮಾನ ಹೆಚ್ಚಿದ್ರಿಂದ ಮತ್ತು ಮಾಲಿನ್ಯದಿಂದ, ಜಲಮಾಲಿನ್ಯ, ವಾಯುಮಾಲಿನ್ಯ ಇನ್ಸ್ಟಿಟ್ಯೂಟ್ಗಳು ಎಲ್ಲ ಸಂಘ ಸಂಸ್ಥೆಗಳು ಸೇರಿ, ಯಾಕಂದರೆ FIP ಅಂದರೆ ಕೇವಲ ಮೀನು ಆಹಾರ, ಫಿಶ್ ಮೀಲ್ ಉತ್ಪಾದನೆ ಮಾಡೋದಲ್ಲ, ಫಿಶ್ ಫೀಡ್ ಉತ್ಪಾದನೆ ಮಾಡೋದಲ್ಲ, ಸಂಶೋಧಕರಿಗಲ್ಲ, ಎಲ್ಲರೂ ಸೇರಿ ನಮ್ಮ ಮತ್ಸ್ಯ ಸಂಪನ್ಮೂಲವನ್ನು ಸುಸ್ಥಿರವಾಗಿಡಬೇಕಾದ್ರೆ ನಮ್ಮ ಪಾತ್ರಗಳೇನು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಮಿಸ್ಟರ್ ರಮೇಶ್ ಮತ್ತು ನಮ್ಮ ಡಾಕ್ಟರ್ ಶೀತಲ್ ಅವರು ನಿಮಗೆ ಹೆಚ್ಚಿನ ವಿವರಣೆಯನ್ನು ಕಳಿಸ್ಕೊಡ್ತಾರೆ. ಹಾಗಾಗಿ ಇದು 8ನೇ ಪಾಲುದಾರರ ಸಮಾವೇಶ. ಸಾಮಾನ್ಯವಾಗಿ ನಮ್ಮ ಕಂಪಾರ್ಟ್ಮೆಂಟ್ಗಳಲ್ಲಿ ಕೆಲಸ ಮಾಡ್ತಾ ಇರ್ತೀವಿ. ಹೀಗೆ ಮುಂದುವರೆದ್ರೆ ನಮ್ಮ ಮೀನುಗಳ ಸಂತತಿ ಕಡಿಮೆ ಆಗುತ್ತೆ ಅನ್ನೋ ಕಾರಣಕ್ಕೆ ನಾವೆಲ್ಲರೂ ನಮ್ಮ ಜವಾಬ್ದಾರಿಗಳನ್ನು ಅರಿತುಕೊಂಡು ಕಾರ್ಯೋನ್ಮುಖರಾದರೆ ನಾವು ಮೀನುಗಾರಿಕೆಯನ್ನು ಮತ್ತು ನಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸರಿಪಡ್ಕೊಳ್ಬೋದು ಅನ್ನೋ ದೃಷ್ಟಿಯಿಂದ ಈ ಚರ್ಚೆ ಮಾಡ್ತಾ ಇದ್ದೇವೆ. ಇಲ್ಲಿ ಯಾರು ಹೆಚ್ಚು, ಯಾರು ಸರಿ ಅನ್ನೋದಕ್ಕಿಂತ ಯಾವುದು ಸರಿ ಅನ್ನೋ ಬಗ್ಗೆ ಮತ್ತು ಮುಂದೆ ಸಾಗಬೇಕಾದ ಮಾರ್ಗೋಪಾಯಗಳ ಬಗ್ಗೆ ನಾವು ಈ ಚರ್ಚೆ ಮಾಡ್ತಾ ಇದ್ದೀವಿ. ಯಾರಿಗಾದರೂ ಸಂದೇಹಗಳಿದ್ದರೆ ನಾನು ಅಲ್ಲಿಗೆ ಬಂದು ಕೇಳಬಹುದು. ಈಗ ಮುಂದೆ ಶ್ರೀ ಗಣೇಶ್ ನಾಕ್ವಾ, ಮೆಂಬರ್ ನ್ಯಾಷನಲ್ ಟಾಸ್ಕ್ ಫೋರ್ಸ್. ನಿಮ್ಮ ಮಾಹಿತಿಗಾಗಿ ನಾನು ಮತ್ತು ಗಣೇಶ್ ನಾಕ್ವಾ ಹಾಗೆ ಡಾಕ್ಟರ್ ನವೀನ್ ನಂಬೂದರಿ ಈ 3 ಜನ ಶ್ರೀಲಂಕಾದಲ್ಲಿ ನಡೆದ ರೀಜನಲ್ ಕಾನ್ಫರೆನ್ಸ್ಗೆ, FAO ಆರ್ಗನೈಸ್ ಮಾಡಿದ ಕಾನ್ಫರೆನ್ಸ್ಗೆ ಟಾಸ್ಕ್ ಫೋರ್ಸ್ ಕಮಿಟಿ ಮೆಂಬರ್ಸ್ಗೆ, ಐ ಆಮ್ ಆಲ್ಸೋ ಒನ್ ದ ಟಾಸ್ಕ್ ಫೋರ್ಸ್ ಮೆಂಬರ್ಸ್. ನಾವು 3 ಜನ ಶ್ರೀಲಂಕಾದ ಸ್ಮಾಲ್ ಸ್ಕೇಲ್ ಫಿಶರೀಸ್ ರೀಜನಲ್ ಕಾನ್ಫರೆನ್ಸ್ ಅಟೆಂಡ್ ಆಗಿದ್ವಿ. ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿಕ್ಕಾಗಿ ಐ ರಿಕ್ವೆಸ್ಟ್ ಮಿಸ್ಟರ್ ಗಣೇಶ್ ನಾಕ್ವಾ ಟು ಟಾಕ್ ಅಬೌಟ್ ಸ್ಮಾಲ್ ಸ್ಕೇಲ್ ಫಿಶರೀಸ್ ಆ್ಯಂಡ್ ದ ಹ್ಯಾಪನಿಂಗ್ಸ್ ಅಟ್ FAO, ಪ್ಲೀಸ್. ಫಿಶ್ ಮಿಲ್ ನಾವು ಉದ್ಧಾರ ಆಗಬೇಕು, ಫೀಡ್ ಮಿಲ್ಸ್ನವರು ಉದ್ಧಾರ ಆಗಬೇಕು ಎಂಬತಕ್ಕಂಥ ಉದ್ದೇಶದಿಂದ ಇದನ್ನು ಮಾಡ್ತಾ ಇಲ್ಲ. ಇದು ಒಂದು ಚೈನ್ ಇದ್ದಾಗೆ. ಈಗಾಗಲೇ ಎಲ್ಲರೂ ಹೇಳಿದರು, ಕಲಸಿಗಳಿಲ್ದಿದ್ರೆ ಬೋಟ್ ನಡೆಯೋದು, ಬೋಟ್ ಇಲ್ದಿದ್ರೆ ಫಿಶ್ ಮಿಲ್ ಫ್ಯಾಕ್ಟ್ರಿ, ಫ್ರೀಸಿಂಗ್ ಫ್ಯಾಕ್ಟ್ರಿ, ಸುರ್ಮಿ ಫ್ಯಾಕ್ಟ್ರಿ ನಡೆಯೋಲ್ಲ. ಈ ಎಲ್ಲ ಫ್ಯಾಕ್ಟ್ರಿಗಳು ಇಲ್ದಿದ್ರೆ ಫೀಡ್ ಮಿಲ್ನವರು ನಡೆಯಲಿಕ್ಕೆ ಸಾಧ್ಯ ಇಲ್ಲ. ಫೀಡ್ ಮಿಲ್ನವರು ಎಕ್ವಾ ಕಲ್ಚರ್ ಮಾಡುವಂಥ ಫಾರ್ಮರ್ಸ್ ಅವರು ಉಳಿಯದಿದ್ದರೆ ಫೀಡ್ ಮಿಲ್ನವರು ಉಳಿಯಲಿಕ್ಕೆ ಸಾಧ್ಯ ಇಲ್ಲ. ಫಾರ್ಮರ್ಸಿಗೆ ಒಳ್ಳೆಯ ಧಾರಣೆ ಸಿಗದೆ, ಒಳ್ಳೆಯ ಎಕ್ಸ್ಪೋರ್ಟ್ ಆರ್ಡರ್ ಸಿಗದೆ, ಅವರಿಗೆ ಒಳ್ಳೆಯ ರೇಟ್ ಸಿಗದಿದ್ದರೆ ಮತ್ತೆ ಫಾರ್ಮರ್ಸ್ ಉಳಿಲಿಕ್ಕಿಲ್ಲ. ಹೀಗೆ ಒಂದು ಹೆಜ್ಜೆಯಿಂದ ಇನ್ನೊಂದು ಹೆಜ್ಜೆಗೆ ಎಲ್ಲರೂ ಉಳಿದ್ರೆ ಮಾತ್ರ ಈ ಒಂದು ಮೀನುಗಾರಿಕಾ ಉದ್ಯಮ ಅಂತ ನಾವು ಏನು ಮಾಡ್ತಾ ಇದ್ದೇವೆ, ಲಕ್ಷಾಂತರ ಮಂದಿಗೆ ಉದ್ಯೋಗ ಕೊಡ್ತಕ್ಕಂಥ, 2 ಹೊತ್ತು ಊಟ ಕೊಡ್ತಕ್ಕಂಥ ಈ ಒಂದು ಉದ್ಯಮಕ್ಕೆ ಎಲ್ಲರ ಅಗತ್ಯ ಇದೆ. ಅದರ ಜೊತೆಗೆ ಅಧಿಕಾರಿಗಳ ಅಗತ್ಯ ಕೂಡ ಇದೆ. ಈ ಆನೆಗೆ ಮೌತ ಅಂತ ಕೂತ್ಕೊಂಡು ಅಂಕುಶವನ್ನು ಇಡ್ತಾರೆ,
ಯಾಕಂದರೆ ಇಳಿದ್ರೆ ಆನೆ ಯಾವುದೋ ದಿಕ್ಕಿಗೆ ಓಡಿ ಹೋಗ್ತದೆ, ಆ ಮಾವುತ ಕಂಟ್ರೋಲ್ ಮಾಡ್ತಾನೆ. ಹಾಗಾಗಿ ಸರ್ಕಾರಿ ಅಧಿಕಾರಿಗಳು, ಫಿಶರೀಸ್ ಕಾಲೇಜ್ಗಳು, CMFRI, EIA, MPIDA ಇದರೆಲ್ಲ ಕೆಲಸ ಎಲ್ಲರನ್ನ ಕಂಟ್ರೋಲ್ ಮಾಡುವಂಥದ್ದು. ಆ ಕಂಟ್ರೋಲ್ ಇದ್ದರೂ ನಮ್ಮ ಯಾವುದೇ ವ್ಯವಸ್ಥೆ ನಡೀಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಸರ್ಕಾರಗಳ ಕಾನೂನುಗಳು ಹೆಚ್ಚಾಗ್ತಾ ಇದೆ. ಈಗಲೇ ಮೀನುಗಾರಿಕಾ ಬೋಟ್ಗಳಿಗೂ ಕಾನೂನು ತರ್ತೀವಿ ಅಂತ ಏನೋ ಅಧಿಕಾರಿಗಳು ಹೇಳಿದರು. MPIDA ಮತ್ತು EIA ನಮ್ಮ ಕಿವಿಯನ್ನು ಹಿಡ್ತಾ ಇರ್ತಾರೆ. Isn't it? Are you not controlling us? They are trying to control us. MPIDA and EIA is trying to control us. ಇದೆಲ್ಲ ಭಾರತ ದೇಶದ್ದಾಯಿತು. ಇದು ಪ್ರಪಂಚ ಕೂಡ ನಮ್ಮನ್ನು ಕಂಟ್ರೋಲ್ ಮಾಡ್ತಾ ಇದೆ. ಇವತ್ತು ನನ್ನ ಬೋಟ್ನಲ್ಲಿ ಮೀನು ಖಾಲಿ ಅಂದರೆ ಸಾಕು, ನಾನು ಅಲ್ಲಿ ಬಚಾವಾದೆ ಅಂತ ನೀವು ಯೋಚನೆ ಮಾಡಿದರೆ, ನನ್ನ ಫಿಶ್ ಮಿಲ್ನ ಗೋಡೌನ್ನಲ್ಲಿ ಫಿಶ್ ಮಿಲ್ ಖಾಲಿ ಆಗಿದ್ರೆ ಸಾಕು ಅಂತ ನಾನು ಯೋಚನೆ ಮಾಡಿದರೆ, ನಮ್ಮ ಫೀಡ್ ಮಿಲ್ನಲ್ಲಿ ಆಗುವಂಥ ಫೀಡು ಒಮ್ಮೆ ಸೇಲ್ ಆಗಲಿ ಅಂತ ಅವರು ಯೋಚನೆ ಮಾಡಿದರೆ, ಆ ಚಟ್ಲಿಯನ್ನು ಉತ್ಪಾದನೆ ಮಾಡ್ತಕ್ಕಂಥ ಎಕ್ವಾ ಫಾರ್ಮರ್ ನನ್ನೊಂದು ಫಾರ್ಮಿಂದು ಎಲ್ಲ ಪ್ರಾಡಕ್ಟ್ ಸೇಲ್ ಆಗಲಿ ಅಂತ ಅವರು ಯೋಚನೆ ಮಾಡಿದರೆ, ಫ್ರೀಸಿಂಗ್ ಪ್ಲಾಂಟ್ನವರು ಯೋಚನೆ ಮಾಡಿದರೆ ಅಲ್ಲಿಗೆ ಮುಗಿಯೋದಿಲ್ಲ. ಪ್ರಪಂಚ ಹೋಗ್ಬೇಕು. ಇವತ್ತು ಪ್ರಪಂಚದವರು ನಮ್ಮನ್ನು ಎಲ್ಲರನ್ನ ಕೂಡ ಕಂಟ್ರೋಲ್ ಮಾಡಲಿಕ್ಕೆ ಹೊರಟಿದ್ದಾರೆ. ಇವತ್ತು ಪ್ರಪಂಚದ ಬೇರೆ ಬೇರೆ ಸಂಘಟನೆಗಳಿಗೆ ಎಷ್ಟು ಶಕ್ತಿ ಇದೆ ಅಂದರೆ, they can ban all products, fisheries products from India. ಮಲ್ಪೆಯಲ್ಲಿ ಹಿಡಿದ ಮೀನು ನಮ್ಮ ಫಿಶ್ ಮಿಲ್ಗೆ ಬಂದು ಅದು ಚೈನಾಕ್ಕೆ ಹೋಗಿ, ಚೈನಾದಲ್ಲಿ ಅದು ಫೀಡ್ ಮಿಲ್ಗೆ ಹೋಗಿ ಆ ಚಟ್ಲಿಯನ್ನು ತಯಾರಿಸಿ ಅದು ಯಾರ ಟೇಬಲಿಗೆ ಹೋಗಿ ಸಿಗ್ತದೆ ಅಂತ ಗೊತ್ತಿಲ್ಲ. ಮಲ್ಪೆಯ ಮೀನಿನ ಒಂದು ಅಂಶ, ಮಂಗಳೂರಿನ ಮೀನಿನ ಅಂಶ ಪ್ರಪಂಚದ ಯಾವ ವ್ಯಕ್ತಿಯ ಟೇಬಲಿಗೆ ಹೋಗಿ ಮುಟ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವತ್ತು ಪ್ರಥಮ ಹಕ್ಕು ನನ್ನ ಟೇಬಲಿಗೆ ಬರುವಂಥ ಏನು ಪ್ರಾಡಕ್ಟ್ ಇದೆ ಅದು ಉತ್ತಮವಾಗಿದೆಯೋ ಇಲ್ವೋ ಅಂತ ಅವರು ಚೆಕ್ ಮಾಡ್ತಾರೆ. ನಾವು ಸಿಕ್ಕಿದ್ದೆಲ್ಲ ತಿಂತೇವೆ, ನಮ್ಮ ಭಾರತ ದೇಶದಲ್ಲಿ ಸಮಸ್ಯೆ ಇಲ್ಲ. ಆದರೆ ಪ್ರಪಂಚದ ದೇಶಗಳಲ್ಲಿ ಇವತ್ತು ಬಹಳಷ್ಟು ಕಠಿಣವಾಗಿರ್ತಕ್ಕಂಥ ಪರಿಸ್ಥಿತಿ ಇರೋದ್ರಿಂದ ಇವತ್ತು ಪ್ರಪಂಚ ಏನು ಕೇಳ್ತಾ ಇದೆ ಅಂದರೆ, ನೀವು ಬೋಟಿನವರು ಎಲ್ಲಿ ಮೀನು ಹಿಡಿದ್ರು ಅಂತ ಪಾಯಿಂಟನ್ನು ನಮಗೆ ಹೇಳಬೇಕು. ಟ್ರೇಸಬಿಲಿಟಿ, ನೀವು ಮೀನು ಎಲ್ಲಿ ಹಿಡಿದ್ರಿ ಅದು ನಾವು ಖರೀದಿದಾರನಿಗೆ ಗೊತ್ತಿರಬೇಕು. ಆ ಟ್ರೇಸಬಿಲಿಟಿಯನ್ನು ಬೋಟ್ನವರು ಕೂಡ ಮೇಂಟೈನ್ ಮಾಡಬೇಕು, ನಾವು ಕೂಡ ಮೇಂಟೈನ್ ಮಾಡಬೇಕು. ನಾವು ಟ್ರೇಸಬಿಲಿಟಿಯನ್ನು ಎಲ್ಲಿ ಹಿಡಿದಿದ್ದೇವೆ, ಹೇಗೆ ಹಿಡಿದಿದ್ದೇವೆ, ಸಣ್ಣ ಕಣ್ಣಿನ ಬಲೆಯಿಂದ ಹಿಡಿದಿದ್ದೇವೋ, ಸಣ್ಣ ಮೀನನ್ನು ಹಿಡಿದಿದ್ದೇವೋ, ಮೊಟ್ಟೆ ಇರುವ ಮೀನನ್ನು ಹಿಡಿದಿದ್ದೇವೋ, ಅದು ಕೂಡ ಲೀಗಲಿ ಸರಿಯಾಗಿರುವಂಥ ದಿಕ್ಕಿನಲ್ಲಿ ನೀವು ಹಿಡಿದಿದ್ದೀರಾ ಅಂತ ಚೆಕ್ ಆಗಬೇಕು. ಎಲ್ಲಿ ಹಿಡಿದಿದ್ದೀರಿ ಅಂತ ಚೆಕ್ ಆಗಬೇಕು. ಇಂಥ ಒಂದು ವ್ಯವಸ್ಥೆ ಇವತ್ತು ಇಡೀ ಪ್ರಪಂಚದಲ್ಲಿ ಬಂದಿದೆ. ಆದರೆ ನಮ್ಮ ಭಾರತ ದೇಶದಲ್ಲಿ ಕೂಡ ನಾವು ಮಾಡದೇ ಹೋದರೆ ಪ್ರಪಂಚ ನಾಳೆ ನಮಗೆ ಬ್ಯಾನ್ ಹಾಕಿದರೆ ನಮ್ಮ ಫಿಶ್ ಮೀಲು ಫಾರಿನ್ಗೆ ಹೋಗಲ್ಲ, ಫಿಶ್ ಆಯಿಲು ಫಾರಿನ್ಗೆ ಹೋಗಲ್ಲ, ಅವ್ರದ್ದು ಶ್ರಿಂಪ್ ಏನು ಫ್ರೋಸನ್ ಶ್ರಿಂಪ್ ಇದೆ ಅದು ಹೋಗಲ್ಲ, ಸುರ್ಮಿಯೂ ಹೋಗಲ್ಲ, ಯಾವುದೂ ಹೋಗಲ್ಲ. ಇದು ಎಚ್ಚರಿಕೆ.